ಇಡೀ ದೇಶದ ಪರವಾಗಿ ನಿಂತ ಜಾಮಿಯಾ ವಿಶ್ವವಿದ್ಯಾಲಯ ಟರ್ಕಿ ಜೊತೆಗಿನ ಒಪ್ಪಂದವನ್ನ ರದ್ದು ಮಾಡಲಾಗಿರುವಂತಹ ತೀರ್ಮಾನ ಕೈಗೊಳ್ಳಲಾಗಿದೆ. ಟರ್ಕಿ ಜೊತೆಗಿನ ಒಪ್ಪಂದವನ್ನ ರದ್ದು ಮಾಡಿದೆ ಹೈದರಾಬಾದ್ನ ಜಾಮಿಯಾ ವಿಶ್ವವಿದ್ಯಾಲಯ. ಪಾಕ್ ಬೆಂಬಲಕ್ಕೆ ನಿಂತಿರುವಂತಹ ಟರ್ಕಿಗೆ ತಕ್ಕ ಉತ್ತರವನ್ನ ಕೊಡಲಾಗಿದೆ. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾಡಿಕೊಂಡಂತ ಒಪ್ಪಂದಗಳನ್ನ ರದ್ದು ಮಾಡಲಾಗಿದೆ. ದೇಶದ ರಕ್ಷಣೆಗೆ, ದೇಶದ ಜನತೆಯ ರಕ್ಷಣೆಗೆ ದೃಢವಾಗಿ ನಿಲ್ತೇವೆ ಅನ್ನೋ ಸಂದೇಶವನ್ನ ಕಳಿಸಿದ್ದಾರೆ. ದೇಶ ಮೊದಲು ಅನ್ನೋ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ ಜಾಮಿಯಾ ವಿವಿ. ಇದಕ್ಕೂ ಮುನ್ನ ದೇಶದ ಪರವಾಗಿ ನಿಲ್ತೇವೆ ಅನ್ನೋದಾಗಿ ದೆಹಲಿಯ ಜೆಎನ್ಯು ವಿವಿ ಕೂಡ ಹೇಳಿತ್ತು. ಹಾಗಾಗಿ ಇಡೀ ದೇಶದ ಪರವಾಗಿ ನಿಂತಿದೆ ಜಾಮಿಯಾ ವಿಶ್ವವಿದ್ಯಾಲಯ. ಟರ್ಕಿ ಜೊತೆಗಿನ ಒಪ್ಪಂದವನ್ನ ರದ್ದು ಮಾಡಲಾಗಿದೆ. ಯೂನಿವರ್ಸಿಟಿಗಳು ಬೇರೆ ಬೇರೆ ಇತರ ದೇಶದ ಯೂನಿವರ್ಸಿಟಿಗಳ ಜೊತೆ ಅನೇಕ ಒಪ್ಪಂದಗಳು ಮಾಡಲಾಗಿರುತ್ತೆ. ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ಗಳಿರುತ್ತೆ. ಅನೇಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಒಪ್ಪಂದಗಳನ್ನ ಮಾಡಿಕೊಳ್ಳಲಾಗಿತ್ತು. ಸದ್ಯ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಕಾರ್ಮೋಡದ ಸಂದರ್ಭದಲ್ಲಿ ಟರ್ಕಿ ನೇರವಾಗಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನ ಕೊಟ್ಟಿತ್ತು, ಡ್ರೋನ್ಗಳನ್ನ ಕಳಿಸಿಕೊಟ್ಟಿತ್ತು. ಜೊತೆಯಲ್ಲಿ ಆ ಸೈನಿಕರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಹೀಗಾಗಿ ಟರ್ಕಿಯ ಪ್ರವಾಸೋದ್ಯಮಕ್ಕೆ ಹೋಗಬಾರದು, ಬಾಯ್ಕಾಟ್ ಎನ್ನುವಂತ ಮಾತುಗಳ ಬೆನ್ನಲ್ಲೇ ನಮ್ಮ ದೇಶದ ಜಾಮಿಯಾ ವಿಶ್ವವಿದ್ಯಾಲಯವು ಕೂಡ ಸಾಥ್ ಕೊಟ್ಟಿದೆ. ಹೈದರಾಬಾದ್ನ ಜಾಮಿಯಾ ವಿಶ್ವವಿದ್ಯಾಲಯ ಟರ್ಕಿ ಜೊತೆಗಿರುವಂತ ಒಪ್ಪಂದಗಳನ್ನ ರದ್ದು ಮಾಡುವಂತ ಕೆಲಸ ಮಾಡಿತ್ತು. ಜೊತೆಲಿ ಬಹಳ ಪ್ರಮುಖವಾಗಿ ಯಾವಾಗ ಭಾರತ ಮತ್ತು ಪಾಕಿಸ್ತಾನದ ಈ ರೀತಿಯಾದಂತಹ ಯುದ್ಧದ ಕಾರ್ಮೋಡ ಬಂತು, ಆ ಸಂದರ್ಭದಲ್ಲಿ ಮೊದಲು ನಾವು ಕೂಡ ನಿಲ್ತೀವಿ ಅನ್ನೋದಾಗಿ ದೆಹಲಿಯ ಜೆಎನ್ಯು ವಿಶ್ವವಿದ್ಯಾಲಯವು ಕೂಡ ದೇಶದ ಪರವಾಗಿ ನಿಲ್ತೀವಿ, ದೇಶ ಮೊದಲು ಅನ್ನುವಂತ ನಿಲುವನ್ನ ಹೊಂದಿತ್ತು. ಅದರ ಬೆನ್ನಲ್ಲೇ ಸದ್ಯ ಜಾಮಿಯಾ ವಿಶ್ವವಿದ್ಯಾಲಯ ವಿವಿಯು ಕೂಡ ನಾವಿದ್ದೀವಿ, ದೇಶದ ಪರವಾಗಿ ನಿಲ್ತೀವಿ ಅನ್ನೋದಾಗಿ ಟರ್ಕಿಯ ಜೊತೆಗಿರುವಂತಹ ಸಂಬಂಧಗಳನ್ನ ಮೊಟಕುಗೊಳಿಸುವ ನಿರ್ಧಾರವನ್ನ ಕೈಗೊಂಡಿದೆ.